ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರೂ ಕೂಡ ದರ್ಶನ್ ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಹೆಜ್ಜೆ ಹಾಕಿರುವಂತಹ ವಿಡಿಯೋಗಳು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿತು. ಕಾರಣ ನಮ್ಮ ಡಿ ಬಾಸ್ ಈ ರೀತಿ ಜೋಡಿ ನೋಡೋದು ಖುಷಿ ಆಗ್ತಿದೆ ಅಂತ ಅವರ ಅಭಿಮಾನಿಗಳು ಹೊಗಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ನಿನ್ನೆ ಆ ಸಂಭ್ರಮದ ವಿಡಿಯೋ ನೋಡಿದ್ರೆ ಇವತ್ತು ನೋಡಿದ್ರೆ ಇದೇ ದರ್ಶನ್ ಅವರು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು. ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಹಿಂದೆ ಬೆನ್ನು ನೋವಿನ ಕಾರಣ ಕೊಟ್ಟು ಕೋರ್ಟ್ಗೆ ಗೈರಾಗಿದ್ರು ದರ್ಶನ್. ಹಾಗಾಗಿ ನ್ಯಾಯಾಧೀಶರೇ ದರ್ಶನ್ ಅವರ ಗೈರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದ್ರು ಅಂತ. ಈ ರೀತಿಯೆಲ್ಲ ಕಾರಣ ಕೊಟ್ಟು ಗೈರಾಗೋದು ಸರಿಯಲ್ಲ ಅಂತ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಬಟ್ ಈ ಬಾರಿ ಅನಿವಾರ್ಯವಾಗಿ ಅವರು ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ಲಾಸ್ಟ್ ಮೂಮೆಂಟಿಗೆ ಮತ್ತೆ ಹೆಲ್ತ್ ರೀಸನ್ ಕೊಟ್ಟು ಏನಾದರೂ ಗೈರಾಗ್ತಾರಾ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಮತ್ತೊಂದು ವಿಚಾರ ನೆನಪಿರಲಿ, ಇವರಿಗೆ ಜಾಮೀನು ಮಂಜೂರಾಗಿದೆ. ಇದನ್ನ ಪ್ರಶ್ನೆ ಮಾಡಿ ರಾಜ್ಯ ಪ್ರಾಸಿಕ್ಯೂಷನ್ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಸೊ ಅಲ್ಲೂ ಕೂಡ ಅರ್ಜಿ ವಿಚಾರಣೆ ಎರಡೆರಡು ಬಾರಿ ಮುಂದಕ್ಕೆ ಹೋಗಿದೆ. ಬಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವರ ಭವಿಷ್ಯ ಏನಾಗುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಬಟ್ ಅಲ್ಲಿ ಬದಲಾಗಿ 17 ಆರೋಪಿಗಳ ಭವಿಷ್ಯ ಅಲ್ಲ, ದರ್ಶನ್ ಸೇರಿದಂಗೆ 7 ಜನ ಆರೋಪಿಗಳ ಜಾಮೀನು ರದ್ದು ಕೋರಿ ರಾಜ್ಯ ಪ್ರಾಸಿಕ್ಯೂಷನ್ ಒಂದು ಅರ್ಜಿ ಸಲ್ಲಿಕೆ ಮಾಡಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಸೊ ಅಲ್ಲೂ ಕೂಡ ಟೆನ್ಷನ್ ಇದೆ. ಈ ಕಡೆ ಇಲ್ಲಿ ಕೋರ್ಟ್ಗೆ ಹಾಜರಾಗಬೇಕು, ಅದು ಪ್ರೋಸೆಸ್. ಬಟ್ ಹಾಜರಾಗದೆ ಹೋದ್ರೆ ಏನಾಗುತ್ತೆ ಅನ್ನೋದು ಕೂಡ ಸದ್ಯ ಇರುವ ಕುತೂಹಲ. ಲಾಸ್ಟ್ ಟೈಮ್ ದರ್ಶನ್ ಬಂದಿರಲಿಲ್ಲ, ಜಸ್ಟ್ ಪವಿತ್ರ ಗೌಡ ಸೇರಿದಂಗೆ ಉಳಿದ ಆರೋಪಿಗಳು ಮಾತ್ರ ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಗೈರಾಗಿದ್ದಕ್ಕೂ ಕೂಡ ನ್ಯಾಯಮೂರ್ತಿಗಳು ಕೋಪಗೊಂಡಿದ್ರು, ಗರಂ ಆಗಿದ್ರು ಅನ್ನುವಂತಹ ವಿಚಾರ ಎಲ್ಲ ನೋಡೋದಕ್ಕೆ ಸಿಕ್ಕಿತ್ತು. ನಿನ್ನೆ ಆನಿವರ್ಸರಿ ಖುಷಿ, ಬಟ್ ಇವತ್ತು ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗಲೇಬೇಕು. ಹಾಜರಾಗ್ತಾರಾ ಅನ್ನೋದೇ ಸದ್ಯ ಇರುವ ಕುತೂಹಲ. ದರ್ಶನ್ ಸೇರಿದಂತೆ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಅದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸುದ್ದಿಗೆ ಕಾರಣ ಆಗಿದ್ದಂತಹ ಪ್ರಕರಣ ಇದು. ಯಾಕಂದ್ರೆ ಒಬ್ಬ ಸ್ಟಾರ್ ನಟ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅಂಧರಾದ್ರು ಅನ್ನುವಂತಹ ವಿಚಾರ. ಬಟ್ ಈಗ ರೆಗ್ಯುಲರ್ ಜಾಮೀನು ಸಿಕ್ಕ ಬಳಿಕ ಕೋರ್ಟ್ಗೆ ಹಾಜರಾಗ್ತಿದ್ದಾರೆ. ಆ ಪ್ರೋಸೆಸ್ ಅನ್ನು ಅವರು ಅನುಸರಿಸಲೇಬೇಕು.